ಸಾಮಾನ್ಯ ಜೋಬು ಕತ್ರಿ ಆಗ್ತಿರೋ ಸರ್ಕಾರಕ್ಕೆ, ಜಾಸ್ತಿ ಮಾಡಿ ತರುವ ಸರ್ಕಾರಕ್ಕೆ, ಸಾಮಾನ್ಯ ಜೋಬು ಕತ್ರಿ ಆಗ್ತಿರೋ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತೇನು ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 3 ರೂಪಾಯಿ, ಡೀಸೆಲ್ ಬೆಲೆ ಲೀಟರ್ಗೆ 3.5 ರೂಪಾಯಿನ ಏರಿಸಿ ಜನರ ತಲೆಯ ಮೇಲೆ ಹೊರೆ ಮಾಡಿ ಸಾಲಗಾರರನ್ನಾಗಿ ಮಾಡ್ತಾ ಇದೆ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಕ್ಕಂಥದ್ದು ಬಹಳ ಸೂಕ್ಷ್ಮವಾದಂಥ ವಿಚಾರ. ಅವ್ರಿಗೆ ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ 3.5 ಇಷ್ಟೇ ಅಲ್ವಾ, ಬೇರೆ ರಾಜ್ಯದಲ್ಲಿಲ್ವಾ ಅಂತಕ್ಕಂಥ ಉತ್ತರವನ್ನು ಇವತ್ತು ಮುಖ್ಯಮಂತ್ರಿಗಳು ಸರ್ಕಾರ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸರ್ಕಾರ ಅರ್ಥ ಮಾಡ್ಕೋಬೇಕು. ಆಟೋದಲ್ಲಿ ಓಡಾಡ್ತಕ್ಕಂಥವ್ರು ಯಾರು? ಬಡವರು. ಆ ಬಡವರಿಗೆ ಆಟೋ ಚಾರ್ಜ್ ಜಾಸ್ತಿ ಆಗಲ್ವೇ? ಅದೇ ರೀತಿ 2 ವೀಲ್ಸ್ ಮೋಟ್ರ್ ಬೈಕ್ ಓಡಿಸ್ತಕ್ಕಂಥವ್ರು ಪ್ರತಿನಿತ್ಯ ಕಚೇರಿಗೆ ಹೋಗೋದಾಗ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಹೋಗ್ತಕ್ಕಂಥದ್ದು ಇವತ್ತು ಹೈಯೆಸ್ಟ್ 2 ವೀಲರ್ಸ್ ಇದ್ದಾರೆ. ಅವರು 1 ಲೀಟ್ರಿಗೆ 3 ರೂಪಾಯಿ 3.5 ರೂಪಾಯಿ ಕೊಡ್ತಕ್ಕಂಥದ್ದು ಬಿದ್ದರೆ ಅವ್ರ ಕತೆ ಏನಾಗ್ತಾ ಇದೆ? ನಿಮ್ಮ ಸರ್ಕಾರ ಬಂದ ಮೇಲೆ ಲಿಕ್ಕರ್ ಬೆಲೆ 1 ಡಬಲ್ ಮಾಡಿದ್ದೀರಿ, ಎಲೆಕ್ಟ್ರಿಕ್ ಬೆಲೆ 1 ಡಬಲ್ ಮಾಡಿದ್ದೀರಿ, ರಿಜಿಸ್ಟ್ರೇಷನ್ 500 ರೂಪಾಯಿ ಇದ್ದದ್ದು 100 ರೂಪಾಯಿ ಇದ್ದದ್ದು 500 ರೂಪಾಯಿ ಆಗಿದೆ. ಒಂದು ವಿಭಾಗ ಪತ್ರಕ್ಕೆ 500 ರೂಪಾಯಿ ಇದ್ದದ್ದು 2000 ರೂಪಾಯಿ ಆಗಿದೆ. ಈ ರೀತಿ ಒಂದ್ರ ಮೇಲೆ ಒಂದು ಟ್ಯಾಕ್ಸನ್ನು ಹಾಕ್ತಾ ಇರ್ತಕ್ಕಂಥದ್ದು. ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು ಕುಡಿಯೋ ನೀರನ್ನು ಸಮೃದ್ಧವಾಗಿ ಒದಗಿಸೋಕೆ ಆಗಿಲ್ಲ. ಇವತ್ತು ಆ ಕುಡಿಯೋ ನೀರಿಗೂ ಕೂಡ ನೀವು ಹೆಚ್ಚು ಮಾಡ್ತಕ್ಕಂಥದ್ದನ್ನ ಬೆಲೆ ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಹೊರಟಿದ್ದೀರಿ. ಈ ಸರ್ಕಾರ 5 ಗ್ಯಾರಂಟಿ ನೋಡಲಿಕ್ಕೆ ತೋರ್ಲಿಕ್ಕೆ 5 ಗ್ಯಾರಂಟಿ ಮಾತ್ರ, ಆದರೆ ಮಾಡ್ತಾ ಇರ್ತಕ್ಕಂಥದ್ದು ಬಡವ್ರಿಗೆ ಎಷ್ಟು ಕಷ್ಟ ಇದೆ, ಡೀಸೆಲ್ ಮೋಟ್ರ್ ಓಡಿಸ್ತಕ್ಕಂಥ ರೈತರ ಪರಿಸ್ಥಿತಿ ಏನು, ಅದೇ ರೀತಿ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳ ಸ್ಥಿತಿ ಏನಾಗಬೇಕು ಈ ರಾಜ್ಯದಲ್ಲಿ. ಈ ರೀತಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದರಲ್ಲೂ ಕೂಡ ಲೋಕಸಭೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು 15-20 ಸೀಟ್ ಗೆಲ್ತೀವಿ ಅಂತ ಹೇಳಿದರು. ಲೋಕಸಭೆಯಲ್ಲಿ ಕೇವಲ 9 ಸೀಟ್ಗೆ ನಿಂತರು. ಆ 9 ಸೀಟಲ್ಲೂ ಕೂಡ ಸುಮಾರು 5-6 ಸೀಟ್ಗಳು 25,000 26,000 ಲೀಡರ್ ಮಾತ್ರ ಗೆದ್ದಿರ್ತಕ್ಕಂಥದ್ದು. ಅದೇ ಮೈತ್ರಿ ಪಕ್ಷಗಳು 2 ಲಕ್ಷ 3 ಲಕ್ಷ 1.5 ಲಕ್ಷ ಲೀಡ್ನಿಂದ ಗೆದ್ದಿರ್ತಕ್ಕಂಥದ್ದನ್ನು ನೋಡಿ ಕಂಗೆಟ್ಟು ಕಾಂಗ್ರೆಸ್ ಸರ್ಕಾರ ಇವತ್ತು ಏಕಾಏಕಿ ಏನು ಕರೆ ಕೊಡದೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಭಾರತೀಯ ಜನತಾ ಪಕ್ಷ, JDS ಪಕ್ಷ, ಅದೇ ರೀತಿ ಸಂಘ ಸಂಸ್ಥೆಗಳು, ಬಡವರೆಲ್ಲರೂ ಕೂಡ, ಆಟೋ ಮಾಲೀಕರಿರ್ಬೋದು, ಆಟೋ ಡ್ರೈವರ್ಗಳಿರ್ಬೋದು, ಎಲ್ಲರೂ ಕೂಡ, ಲಾರಿಯವರು ಇರ್ಬೋದು, ಬಡವರು ಎಲ್ಲರೂ ಕೂಡ ಈ ರಾಜ್ಯದಲ್ಲಿ ಬಡವರ ತರ ಮೇಲೆ ಏನು ಇವತ್ತು ಹೊರೆ ಹಾಕಿದ್ದೀರಿ, ಈ ಹೊರೆಯನ್ನು ನೀವು ಇಳಿಸ್ಬೇಕು. ಬಡವರ ಪರವಾಗಿ ನಾವು ಇದೀವಿ ಕಾಂಗ್ರೆಸ್ ಸರ್ಕಾರ ಅಂತ ನೀವು ಹೇಳ್ಬೇಕಾದ್ರೆ ಏನು ಬಡವ್ರಿಗೋಸ್ಕರ 5 ಗ್ಯಾರಂಟಿ ಕೊಡ್ತೀವಿ ಅಂತ ನೀವೇನು ಹೇಳ್ತಾ ಇದ್ದೀರೋ ಕೂಡಲೇ ಇದನ್ನು ರದ್ದು ಮಾಡಿ, ಹಠ ಮಾಡಬೇಡಿ. ಇದು ಬಡವ್ರ ತಲೆ ಮೇಲೆ ಬಿದ್ದಿರ್ತಕ್ಕಂಥ ಹೊರೆ, ಈ ಬಡವ್ರ ತಲೆ ಮೇಲೆ ಪ್ರತಿನಿತ್ಯ ಬೀಳ್ತಾ ಇರ್ತಕ್ಕಂಥದ್ದು. ನೀವು ತಿಂಗಳಿಗೆ 2,000 ರೂಪಾಯಿ ಕೊಟ್ಟರೆ ಇವ್ರೊಬ್ಬರಿಗೆ ಪ್ರತಿದಿನ 500 ರೂಪಾಯಿ ಬರ್ತಾ ಇದೆ. ಪ್ರತಿದಿನ 500 ರೂಪಾಯಿ ಬರ್ತಾ ಇದೆ. ಒಬ್ಬ 2 ವೀಲರ್ಸ್ ಅವ್ರಿಗೆ, ಒಬ್ಬ ಆಟೋದಲ್ಲಿ ಓಡಾಡೋನಿಗೆ ಈ ರೀತಿಯ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕೂಡಲೇ ಇಳಿಸಬೇಕು ಅಂತೇಳಿ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷ, JDS ಪಕ್ಷ ಹೋರಾಟವನ್ನು ಮಾಡ್ತಾ ಇದೆ. ಮತ್ತು ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ನಾವು ಒಟ್ಟಾಗಿ ವಿರೋಧ ಪಕ್ಷ ಹೋರಾಟವನ್ನು ಮಾಡ್ತೇವೆ. ಇವತ್ತೇನು ನೀವು ಇಷ್ಟು ಹೇಳ್ತಕ್ಕಂಥವ್ರು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಏನು ದುರುಪಯೋಗ ಆಯಿತು. ಈಗ ಯಾರ್ಯಾರ ಮನೆಯಲ್ಲಿ ಹಣ ಇದೆ
ಒಬ್ಬ ಅಧಿಕಾರಿ ಮನೇಲಿ 8.5 ಕೋಟಿ, ಇನ್ನೊಬ್ಬ ಅಧಿಕಾರಿ ಮನೇಲಿ 3.5 ಕೋಟಿ, ಈ ರೀತಿ ಹಣಕಾಸಿನ ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ನಿಗಮಗಳ ಮೂಲಕ ಯಾರು ದುಡ್ಡು ಹೊಡಿತಾ ಇದ್ದಾರೆ ಇದನ್ನ ಕೂಡಲೇ ಕಂಡುಹಿಡಿಬೇಕು ಅಂತಕ್ಕಂಥದ್ದಕ್ಕೆ ಯಾರು ಕಣ್ಣು ಮುಚ್ಕೊಂಡಿದ್ರ? ಸರ್ಕಾರ ಇರಲಿಲ್ವಾ? ಹಣಕಾಸು ಇಲಾಖೆ ಕಣ್ಣು ತೆರೆದಿರ್ಲಿಲ್ವಾ? ಈ ರೀತಿಯ ನಿಗಮಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಹಣ ಬಡವ್ರಿಗೆ ಹೋಗ್ತಕ್ಕಂಥ ಹಣ, ಆ ನಾಯಕ ಪರಿಶಿಷ್ಟ ಪಂಗಡದ ವರ್ಗಕ್ಕೆ ಹೋಗ್ತಕ್ಕಂಥ ಹಣವನ್ನು ನೇರವಾಗಿ ಲೂಟಿ ಮಾಡಿರ್ತಕ್ಕಂಥದ್ದು, ತೆಲಂಗಾಣ ಚುನಾವಣೆಗೆ ಹಣವನ್ನು ಕಳಿಸಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ CBI ತನಿಖೆ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ. ಕೂಡಲೇ ಬೆಲೆಯನ್ನು ಕೂಡ ಇಳಿಸ್ಬೇಕು ಅಂತೇಳಿ ಇವತ್ತು ಮೈಸೂರು ನಗರದಿಂದ ಎಲ್ಲ ಜಾತ್ಯತೀತ ಜನತಾ ಪಕ್ಷದ ಮುಖಂಡಗಳು, ಕಾರ್ಯಕರ್ತರು, ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದ ಮಂಜೇಗೌಡರು, ವಿವೇಕಾನಂದ ಅವರು, ಅಧ್ಯಕ್ಷರು, ಪದಾಧಿಕಾರಿ ಸಾಂಕೇತಿಕವಾಗಿ ಇವತ್ತು ಮೈಸೂರಿನಲ್ಲಿ ಮೊದಲನೆಯದಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ.